ಈ ಶ್ಲೋಕದಲ್ಲಿ ನೋಡ್ತೀವಿ, ಮಹಾರಾಜ ಪರೀಕ್ಷಿತ ಶಮಿಕ ಋಷಿಯನ್ನು ಯಾವ ಸ್ಥಿತಿಯಲ್ಲಿ ಕಂಡಿದನು ಅಂತ. ಪರೀಕ್ಷಿತ ಮಹಾರಾಜ ಬೇಟೆ ಆಡಲಿಕ್ಕೆ ಹೋಗಬೇಕಾದ್ರೆ ಹಲವಾರು ಪ್ರಾಣಿಗಳನ್ನು ಹಿಂಬಾಲಿಸಿ ಸುಸ್ತಾಗಿ ಅವರಿಗೆ ದಾಹ ಆಗ್ತದೆ, ಹಸಿವಾಗ್ತದೆ. ನೀರಿಗಂತ ಹುಡುಕ್ತಾ ಅವರು ಈ ಶಮಿಕ ಋಷಿಯ ಆಶ್ರಮಕ್ಕೆ ಬಂದು ನೀರಿಗೆ ಕೇಳೋಣ ಅನ್ನುವಷ್ಟರಲ್ಲಿ ನೋಡ್ತಾರೆ, ಶಮಿಕ ಋಷಿಯವರು ಧ್ಯಾನ ಸ್ಥಿತಿಯಲ್ಲಿ ಇದ್ದಾರೆ. ಅವರು ಬಾಹ್ಯ ಪ್ರಜ್ಞೆಯಲ್ಲಿ ಇಲ್ಲ, ಅವರು ಧ್ಯಾನದಲ್ಲಿದ್ದಾರೆ. ಅವರು ಯಾವ ರೀತಿ ಧ್ಯಾನದಲ್ಲಿದ್ದರೂ ಅದನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಪ್ರತಿರುದ್ಧೇಂದ್ರಿಯ ಪ್ರಾಣ ಮನೋ ಬುದ್ಧಿಂ ಉಪಾರತಂ. ಈ ಶ್ಲೋಕದಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಅಂದರೆ ಪ್ರತಿರುದ್ಧ ಇಂದ್ರಿಯ. ಸಂಸ್ಕೃತ ಭಾಷೆಯಲ್ಲಿ ಪ್ರತಿರುದ್ಧ ಅಂದರೆ ವಿರುದ್ಧ. ಒಂದು ನದಿ ಹರಿತಿರಬೇಕಾದ್ರೆ ಅದರ ಕರೆಂಟ್ ಅಂತಿರಲ್ಲ, ಕರೆಂಟ್ ಫೋರ್ಸ್ ಒಂದು ಕಡೆ ಇರ್ತದೆ, ಮೇಲಿಂದ ಕೆಳಗಡೆ ಹರಿತಾ ಇರ್ತದೆ. ಅದರ ವಿರುದ್ಧ ನೀವು ಹೋಗಬೇಕಂದ್ರೆ ತುಂಬ ಕಷ್ಟ. ಒಂದು ಸಣ್ಣ ದೋಣಿಯನ್ನು ಆ ನದಿಯ ಹರಿವಿನ ಜೊತೆ ಆ ದೋಣಿ ಹೋಗಬೇಕಂದ್ರೆ ಸುಲಭವಾಗಿ ಹೋಗ್ತದೆ. ಅದರ ವಿರುದ್ಧ ಹೋಗಬೇಕಂದ್ರೆ ತುಂಬ ಕಷ್ಟ. ಆ ನಾವಿಕನು ತುಂಬ ಕಷ್ಟಪಡಬೇಕು. ಅದೇ ರೀತಿ ಒಬ್ಬ ಆಧ್ಯಾತ್ಮಿಕ ಸಾಧಕನು ಇಂದ್ರಿಯಗಳ ಒಂದು ಅಟ್ರಾಕ್ಷನ್, ಎಳೆತ ಎಲ್ಲ ಭೌತಿಕ ಚಟುವಟಿಕೆಗಳ ಕಡೆ ಇರ್ತದೆ. ಒಬ್ಬ ಆಧ್ಯಾತ್ಮವಾದಿಯು, ಆಧ್ಯಾತ್ಮಿಕ ಸಾಧಕನು ಅದರ ವಿರುದ್ಧ ಹೋಗ್ತಾನೆ. ಇಂದ್ರಿಯಗಳು ಎಲ್ಲವೂ ಕೂಡ ಆ ಇಂದ್ರಿಯ ಭೋಗದ ವಸ್ತುಗಳ ಕಡೆ ಆಕರ್ಷಿತರಾಗ್ತವೆ. ಕಣ್ಣಿಗೆ ಒಳ್ಳೆಯ ವಿಷನ್, ನೋಡಲಿಕ್ಕೆ ಸುಂದರವಾಗಿ ಕಾಣುವಂಥದ್ದು ಬೇಕು, ಅದರ ಕಡೆ ಆಕರ್ಷಣೆ. ಯಾವುದು ಸುಂದರವಾಗಿ ಕಾಣ್ತದೋ ಅದರ ಕಡೆ ಆಕರ್ಷಣೆ. ಅದು ವ್ಯಕ್ತಿ ಇರಲಿ, ವಸ್ತು ಇರಲಿ, ಪ್ರಕೃತಿ ಇರಲಿ, ಬೇರೆ ಜೀವಿಗಳಿರಲಿ, ಆ ಕಡೆ ಆಕರ್ಷಣೆ. ಅದೇ ರೀತಿ ನಾಲಿಗೆ ರುಚಿಯಾದಂತಹ ಪದಾರ್ಥಗಳನ್ನು ತಿನ್ನುವ ಕಡೆ ಆಕರ್ಷಣೆ. ಕಿವಿಗೆ ತುಂಬ ಮಧುರವಾದಂತಹ ಒಂದು ಸಂಗೀತವನ್ನು ಕೇಳುವುದರ ಕಡೆ ಆಕರ್ಷಣೆ. ಅದೇ ರೀತಿ ಪ್ರತಿಯೊಂದು ಇಂದ್ರಿಯಗಳ ಅದರದೇ ಆದಂತಹ ಒಂದು ಆಕರ್ಷಣೆ ಇದೆ. ಇವೆಲ್ಲ ಆಕರ್ಷಣೆಯಿಂದ ವಿರುದ್ಧವಾಗಿ ಹೋಗುವುದು, ಅದಕ್ಕಂತಾರೆ ಪ್ರತಿರುದ್ಧ ಇಂದ್ರಿಯ. ವಿರುದ್ಧವಾಗಿ ಹೋಗುವುದು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಈ ಇಂದ್ರಿಯಗಳ ಆಕರ್ಷಣೆ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತದೆ? ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ
ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತದೆ. ಇಲ್ಲಿ ಕೃಷ್ಣ ಹೇಳ್ತಿರೋದು ಆ ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ವ್ಯಕ್ತಿ. ಎಷ್ಟೋ ಜನ ಪ್ರಯತ್ನನೇ ಪಡ್ತಾ ಇಲ್ಲ. ನದಿ ಹರಿತಾ ಇದೆ ಅದರ ಪಾಡಿಗೆ, ಯಾಕೆ ಅದನ್ನು ಅಡ್ಡಿ ಹಾಕಬೇಕು ಅಂತ, ಯಾಕೆ ಅದರ ವಿರುದ್ಧ ಹೋಗಬೇಕು, ಪ್ರಕೃತಿಯ ಜೊತೆ ಹೋಗೋಣ ಅಂತ, ಹೌದಲ್ವಾ? ಆದರೆ ಮನುಷ್ಯ ಜನ್ಮ ಸಿಕ್ಕಿದಾಗ ಈ ಇಂದ್ರಿಯ ಮನಸ್ಸು ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲಿ ಪ್ರಕೃತಿಯ ಜೊತೆ ಹೋಗಬೇಕು. ಆದರೆ ಯಾವಾಗ ಇಂದ್ರಿಯಗಳ ವಿಷಯ ಬರ್ತದೋ, ಮನಸ್ಸಿನ ವಿಷಯ ಬರ್ತದೋ, ಆವಾಗ ಮನಸ್ಸು ಯಾವ ಕಡೆ ಹೋಗ್ತದೋ, ಇಂದ್ರಿಯಗಳು ಯಾವ ಕಡೆ ಹೋಗ್ತದೋ ಅದರ ವಿರುದ್ಧ ಹೋಗಬೇಕು. ಯಾಕೆಂದರೆ ಆತ್ಮಕ್ಕೆ ನಿಜವಾದ ಪ್ರಕೃತಿ ಏನಂದರೆ ಈ ಭೌತಿಕ ದೇಹದ ಇಂದ್ರಿಯಗಳ ಆಕರ್ಷಣೆಯ ವಿರುದ್ಧ ಹೋಗೋದು. ಇಲ್ಲ ಅಂದರೆ ಆತ್ಮ ಅದರ ಆಧ್ಯಾತ್ಮಿಕ ಸ್ಥಿತಿಗೆ ಬರುವುದಿಲ್ಲ. ಎಲ್ಲರೂ ಕೂಡ ನ್ಯಾಚುರಲ್ ಅಂತ ಹೇಳ್ತೀವಿ, ಹೌದಲ್ವಾ? ಪ್ರಾಕೃತಿಕ ಅಂತ. ನಮಗೆ ಅನಿಸುತ್ತೆ ಇಂದ್ರಿಯಗಳು, ಇಂದ್ರಿಯ ಭೋಗದ ವಸ್ತುಗಳ ಹಿಂದೆ ಹೋಗುವುದು ಅದು ತುಂಬ ಸಹಜ, ಪ್ರಾಕೃತಿಕ ಅಂತ. ಆದರೆ ಅದು ನಿಜವಾದ ಅರ್ಥದಲ್ಲಿ ಪ್ರಾಕೃತಿಕ ಅಲ್ಲ. ಇಟ್ ಈಸ್ ನಾಟ್ ನ್ಯಾಚುರಲ್ ಫಾರ್ ಜೀವಾತ್ಮ. ಒಂದು ಜೀವಾತ್ಮಕ್ಕೆ ಇಂದ್ರಿಯ ಭೋಗದ ಹಿಂದೆ ಹೋಗುವುದು ಅದು ಸಹಜ ಅಲ್ಲ. ಯಾಕೆ ಸಹಜ ಅಲ್ಲ? ಒಂದು ವೇಳೆ ಅದು ಸಹಜ ಇದ್ದರೆ, ಅದು ನ್ಯಾಚುರಲ್ ಇದ್ದಿದ್ರೆ ಎಲ್ಲ ಇಂದ್ರಿಯ ಭೋಗದಿಂದ ನಮಗೆ ಆನಂದನೇ ಸಿಗಬೇಕಿತ್ತು, ಹೌದಲ್ವಾ? ಆದರೆ ಇಂದ್ರಿಯ ಭೋಗದ ಪರಿಣಾಮ ಏನಾಗ್ತದೆ? ದುಃಖ ಬರ್ತದೆ, ಹೌದಲ್ವಾ? ಅದು ಒಂದು ವೇಳೆ ನ್ಯಾಚುರಲ್ ಆಗಿದ್ದರೆ, ಆತ್ಮಕ್ಕೆ ತುಂಬ ಸಹಜವಾದದ್ದು ಆಗಿದ್ದರೆ ಅದರಿಂದ ಸತತವಾಗಿ ಆನಂದ ಸಿಗಬೇಕಿತ್ತು. ಆದರೆ ಆನಂದ ಸಿಗುವುದಿಲ್ಲ, ಕ್ಷಣಿಕ ಆನಂದ ಸಿಗ್ತದೆ. ಹಾಗಾಗಿ ಆತ್ಮಕ್ಕೆ ಇಂದ್ರಿಯ ಭೋಗ, ಇಂದ್ರಿಯಗಳ ಆಕರ್ಷಣೆ ಹಿಂದೆ ಹೋಗುವುದು ಅದು ಸಹಜ ಅಲ್ಲ. ಒಂದು ವೇಳೆ ಇಂದ್ರಿಯಗಳ ಆಕರ್ಷಣೆಯಿಂದ ಹೋದರೆ ಮನಸ್ಸು ಅದು ಮನಸ್ಸನ್ನು ಸೆಳೆದುಕೊಂಡು ಹೋಗ್ಬಿಡ್ತದೆ. ನೀವು ಮನಸ್ಸು ಒಂದು ಕಡೆ ಕೇಂದ್ರೀಕರಿಸಬೇಕಂದ್ರೆ, ಈ ಕಡೆ ನಿಮ್ಮ ಇಂದ್ರಿಯಗಳು ಬೇರೆ ಕಡೆ ಹೋಗ್ತಾ ಇದ್ದಾವಂದರೆ ನೀವು ಆ ಮನಸ್ಸನ್ನು ಆ ಜಾಗದಲ್ಲಿ ಕೇಂದ್ರೀಕರಿಸಲಿಕ್ಕೆ ಆಗೋದಿಲ್ಲ. ಆಧ್ಯಾತ್ಮಿಕದಲ್ಲಿ ಬಿಡಿ, ಸಾಮಾನ್ಯವಾಗಿ ಭೌತಿಕ ಜೀವನದಲ್ಲೂ ಕೂಡ ಯಾರಾದರೂ ಒಬ್ಬರು ಒಂದು ಒಳ್ಳೆಯ ತುಂಬ ಫೋಕಸ್ ಇಟ್ಟು ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕೆಲಸ ಮಾಡ್ತಾ ಇದ್ದಾನಂದರೆ ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಭೌತಿಕ ಕೆಲಸನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಆಧ್ಯಾತ್ಮಿಕ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಮನಸ್ಸಿಟ್ಟು ಮಾಡಬೇಕು ಅಂದರೆ ಈ ಇಂದ್ರಿಯ ಆಕರ್ಷಣೆಯಿಂದ ಸಾಧ್ಯ ಆಗೋದಿಲ್ಲ. ಕೆಲವು ದಿನಗಳ ಹಿಂದೆ ನಾವು ಒಂದು ಬೇರೆ ಊರಿಗೆ ಹೋಗ್ತಾ ಇದ್ವಿ ಒಂದು ಗಾಡಿಯಲ್ಲಿ. ಬೆಂಗಳೂರಿಂದ ಸ್ವಲ್ಪ ಆಚೆ ಹೋದ ತಕ್ಷಣ ಹೈವೇ ರೋಡ್ ಮಧ್ಯದಲ್ಲೇ ಡ್ರೈವರ್ ಹೇಳ್ತಾ ಇದ್ದಾನೆ, ಪ್ರಭು ಬ್ರೇಕ್ ತಾಗ್ತಾ ಇಲ್ಲ. ನಮ್ಮ ಮುಂದೆನೇ ಅವನು ಕಾಲಲ್ಲಿ ಬ್ರೇಕ್ ಒತ್ತಾ ಇದ್ದಾನೆ, ಗಾಡಿ ನಿಲ್ತಾ ಇಲ್ಲ, ಬ್ರೇಕ್ ಫೇಲ್ ಆಗಿದೆ. ಆದರೆ ಹೇಗೋ ಅವನು ಗಾಡಿನ ರೋಡ್ ಮಧ್ಯದಿಂದ ಸೈಡಿಗೆ ತೊಗೊಂಡು ಸ್ಲೋಲಿ ಗಾಡಿ ನಿಲ್ಲಿಸ್ಬಿಟ್ಟ. ಸುಮಾರು 1 ತಾಸು ಅದನ್ನು ಎಲ್ಲೋ ಮೆಕ್ಯಾನಿಕನ್ನು ಹುಡುಕಿ ಅವನಿಗೆ ಕರ್ಕೊಂಡು ಬಂದು ಅದನ್ನು ರಿಪೇರಿ ಮಾಡಿ ನಂತರ ಶುರುವಾಯಿತು ಗಾಡಿ. ಗಾಡಿಯಲ್ಲಿ ಬ್ರೇಕ್ ಇಲ್ಲ ಅಂದರೆ ಗಾಡಿ ಓಡಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಬ್ರೇಕ್ ಇಲ್ಲದೇ ಗಾಡಿ ಓಡಿಸಿದ್ರಿ ಅಂತ ಅಂದ್ಕೊಳ್ಳಿ, ಏನಾಗ್ತದೆ? ಅಪಘಾತ ಖಂಡಿತ, ಹೌದಲ್ವಾ? ಯಾಕೆಂದರೆ
ಯಾವ ಗತಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಆ ಗತಿಯನ್ನು ತಡಿಲಿಕ್ಕೆ ಬ್ರೇಕ್ ತುಂಬ ಅವಶ್ಯಕ. ಬ್ರೇಕ್ ಇಲ್ಲ ಅಂದರೆ ಗಾಡಿ ಆಕ್ಸಿಡೆಂಟ್ ಆಗ್ತದೆ, ಅಪಘಾತ ಆಗ್ತದೆ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲಿ ಈ ಇಂದ್ರಿಯಗಳಿಗೆ ಬ್ರೇಕ್ ಇರಬೇಕು. ಬ್ರೇಕ್ ಇಲ್ಲ ಅಂದರೆ ಅಪಘಾತ ಖಂಡಿತ. ಬ್ರೇಕ್ ಅಂದರೆ ಏನು ಆಧ್ಯಾತ್ಮಿಕ ಜೀವನದಲ್ಲಿ? ಇಂದ್ರಿಯಗಳ ನಿಗ್ರಹ. ಆ ಇಂದ್ರಿಯಗಳ ನಿಗ್ರಹ ಹೇಗಾಗ್ತದೆ? ಆ ಇಂದ್ರಿಯಗಳ ನಿಗ್ರಹ ಆಗುವುದು ಗುರು ಮತ್ತು ಶಾಸ್ತ್ರಗಳ ಮಾರ್ಗದರ್ಶನದಿಂದ. ನಿಜವಾಗ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ ಈ ಭೌತಿಕ ಇಂದ್ರಿಯಗಳ ಆಕರ್ಷಣೆಯನ್ನು ತಡಿಲಿಕ್ಕೆ ಬ್ರೇಕ್ ಏನು ಅಂದರೆ ಗುರು ಮತ್ತು ಶಾಸ್ತ್ರಗಳ ಮಾರ್ಗದರ್ಶನ. ಆ ಮಾರ್ಗದರ್ಶನ ಇದ್ದರೆ, ಈಗ ನೀವು ಕ್ಲಾಸಲ್ಲಿ ಕೇಳ್ತೀರಾ, ಭೌತಿಕ ವಸ್ತುಗಳ ಕಡೆ ಆಕರ್ಷಣೆ ಒಳ್ಳೆಯದಲ್ಲ, ಇಂದ್ರಿಯ ಭೋಗದ ಕಡೆ ಆಕರ್ಷಣೆ ಒಳ್ಳೆಯದಲ್ಲ. ಈ ಲೆಕ್ಚರ್ ಹಾಲಿಂದ ನೀವು ಹೊರಗಡೆ ಹೋದ ತಕ್ಷಣ ಏನೋ ಒಂದು ಮನಸ್ಸಿಗೆ ಬರ್ತದೆ, ಏನೋ ಒಂದು ಆಕರ್ಷಣೆ ಆಗ್ತದೆ, ಅಲ್ಲಿ ಮನಸ್ಸು ಹೋಗ್ತಾ ಇರ್ತದೆ. ಆವಾಗ ಪ್ರಭುಗಳು ಹೇಳಿದ್ದು ಮಾತು ನೆನಪಾಗ್ತದೆ, ಅಯ್ಯೋ ಇಲ್ಲ, ಈ ಆಕರ್ಷಣೆ ಒಳ್ಳೆಯದಲ್ಲ. ಸೊ ಈ ರೀತಿಯ ಮಾರ್ಗದರ್ಶನ ಏನಿದೆ, ಇದು ನಮ್ಮ ಭೌತಿಕ ಇಂದ್ರಿಯಗಳ ಒಂದು ಹರಿವು ಏನಿದೆ ಅದಕ್ಕೆ ಬ್ರೇಕ್. ಈ ಬ್ರೇಕ್ ಇಲ್ಲ ಅಂದರೆ ಅಪಘಾತ ಆಗ್ತದೆ. ಅಪಘಾತ ಅಂದರೆ ಏನು? ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರೋಗ್ರೆಸ್ ಏನಿದೆ, ಪ್ರಗತಿ ಏನಿದೆ, ಅದು ಕುಂಠಿತ ಆಗ್ತದೆ. ಮುಂದೆ ಪ್ರಗತಿ ಆಗೋದು ಕಷ್ಟ ಆಗ್ತದೆ. ಸೊ ಇದನ್ನು ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಈ ಬ್ರೇಕ್ ಹಾಕಲಿಕ್ಕೆ ಪ್ರತಿಯೊಂದು ಇಂದ್ರಿಯಗಳಿಗೆ ಒಂದೊಂದು ಬ್ರೇಕ್ ಕೊಟ್ಟಿದ್ದಾರೆ. ಈಗ ನಾಲಿಗೆಯ ಅಟ್ರಾಕ್ಷನ್ಗೆ ಬ್ರೇಕ್ ಹಾಕಬೇಕಂದ್ರೆ ಏನು ಮಾಡಬೇಕು? ನಾಲಿಗೆಗೆ ಎರಡು ಕೆಲಸ ಹೌದಲ್ವಾ? ಒಂದು ಟೇಸ್ಟ್ ನೋಡೋದು, ತಿನ್ನೋದು, ಇನ್ನೊಂದು ಮಾತಾಡೋದು. ಸೊ ಇವೆರಡನ್ನ ಕೂಡ ನೀವು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ, ಮಾತಾಡುವ ಏನು ಚಟ ಇದೆ ಅದನ್ನು ಭಗವಂತನ ನಾಮಸ್ಮರಣೆ ಮಾಡೋದರಲ್ಲಿ, ಭಗವಂತನ ಕೀರ್ತನೆ ಮಾಡೋದರಲ್ಲಿ, ಭಗವಂತನ ಲೀಲೆಗಳನ್ನು, ಕಥೆಯನ್ನು ಬೇರೆಯವರಿಗೆ ಹೇಳೋದರಲ್ಲಿ ತೊಡಗಿಸಿದರೆ ಅದು ಹತೋಟಿಯಲ್ಲಿ ಇರ್ತದೆ, ಬ್ರೇಕ್. ಅದೇ ರೀತಿ ಇನ್ನೊಂದು ರೀತಿ ಏನು, ಯಾಕೆಂದರೆ ತಾರಾ ಮಧ್ಯೆ ಜೀವಾ ಅತಿ ಲೋಭೋ ಮೊಯ್ ಸುದುರ್ಮತಿ ಅಂತ ಹೇಳ್ತಾರೆ. ಈ ನಾವು ಪ್ರಸಾದ ಸ್ವೀಕರಿಸ್ತೀವಲ್ವ, ಆವಾಗ ಹೇಳುವಂಥ ಮಂತ್ರ ಇದು. ಅದರಲ್ಲಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ತಾರಾ ಮಧ್ಯೆ ಜೀವ ಅತಿ, ಎಲ್ಲ ಇಂದ್ರಿಯಗಳಲ್ಲಿ ಜೀವ ಅತಿ ಲೋಭೋಮೋಯ್ ಅಂದರೆ ಮೋಸ್ಟ್ ಗ್ರೀಡಿ. ಎಲ್ಲ ಇಂದ್ರಿಯಗಳಲ್ಲಿ ಅತಿ ಲೋಭಿ ಇಂದ್ರಿಯ ಅಂದರೆ ನಮ್ಮ ನಾಲಿಗೆ. ಸುದುರ್ಮತಿ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಕೃಷ್ಣ ಸ್ವಪ್ರಸಾದನ್ನ ದಿಲೋ ಭಾಯ್, ಕೃಷ್ಣ ಬಡ ದಯಾಮೋಯ್, ಕೃಷ್ಣ ಅತೀ ಕರುಣೆಯಿಂದ ನಮಗೆ ಅವನ ಪ್ರಸಾದವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸೇವಿಸ್ತಾ ಇದ್ದರೆ ಪ್ರತಿದಿನ ಆ ಅತಿ ಲೋಭೋಮೋಯ್ ನಾಲಿಗೆ ಏನಿದೆ ಅದನ್ನು ನಿಗ್ರಹಿಸಬಹುದು, ಬ್ರೇಕ್ ಹಾಕಬಹುದು. ಇನ್ನೊಂದು ಇಂದ್ರಿಯ ಕಿವಿ, ಇದನ್ನು ಹೇಗೆ ನಿಗ್ರಹಿಸುವುದು? ಶ್ರವಣ. ಯಾವುದರ ಬಗ್ಗೆ ಶ್ರವಣ? ಕೃಷ್ಣ ಕಥಾ, ಭಗವಂತನ ನಾಮವನ್ನು ಶ್ರವಣ ಮಾಡೋದು, ಭಗವಂತನ ಕೀರ್ತನೆಯನ್ನು ಶ್ರವಣ ಮಾಡೋದು, ಭಗವದ್ ಕಥೆಯನ್ನು ಶ್ರವಣ ಮಾಡೋದು. ಇದು ಮಾಡೋದರಿಂದ ಈ ಕಿವಿಯ ಏನು ಆಕರ್ಷಣೆ ಇದೆ ಭೌತಿಕತೆ ಕಡೆ
ಅದು ಅದಕ್ಕೆ ಬ್ರೇಕ್ ಹಾಕ್ದಂಗಾಗುತ್ತೆ. ಅದೇ ರೀತಿ ನಮ್ಮ ಕಣ್ಣುಗಳು ಭಗವಂತನ ದರ್ಶನ, ನಮ್ಮ ಮೂಗು ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಹೂವನ್ನು ಅದರ ಸುವಾಸನೆ ತಗೊಳ್ಳೋದ್ರಿಂದ, ನಮ್ಮ ಕಾಲುಗಳನ್ನು ಭಗವಂತನ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಭಗವಂತನ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋದ್ರಿಂದ, ನಮ್ಮ ಕೈಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸೋದ್ರಿಂದ. ಸೊ ಈ ರೀತಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಏನಾಗ್ತದೆ? ಪ್ರತಿರುದ್ಧ ಇಂದ್ರಿಯ. ನಾವು ಈ ಭೌತಿಕ ಭೋಗದ ವಸ್ತುಗಳ ಆಕರ್ಷಣೆಯಿಂದ ದೂರ ಇರ್ತೀವಿ, ಅದಕ್ಕೆ ಒಂದು ಬ್ರೇಕ್ ಹಾಕ್ತೀವಿ. ಮುಂದೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಮನೋಬುದ್ಧಿಂ ಉಪಾರತಂ. ಒಂದು ಪ್ರತಿರುದ್ಧ ಇಂದ್ರಿಯ, ಇದು ಒಬ್ಬ ಧ್ಯಾನಸ್ಥ ಯೋಗಿಯ ಒಂದು ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆ ಧ್ಯಾನಸ್ಥ ಯೋಗಿ ಅವನು ಎಲ್ಲ ಇಂದ್ರಿಯಗಳ ಆಕರ್ಷಣೆಗಳಿಗೆ ಬ್ರೇಕ್ ಹಾಕಿದ್ದಾನೆ. ಪ್ರತಿರುದ್ಧ ಇಂದ್ರಿಯ. ಸೆಕೆಂಡ್, ಮನೋಬುದ್ಧಿ ಉಪಾರತಂ. ಮನಸ್ಸು ಮತ್ತು ಬುದ್ಧಿ ಏನು ಮಾಡಿದ್ದಾನೆ? ಮನಸ್ಸು ಮತ್ತು ಬುದ್ಧಿ ಅದನ್ನು ಕೂಡ ಕಂಪ್ಲೀಟಾಗಿ ಧ್ಯಾನ ಸ್ಥಿತಿಯಲ್ಲಿ ತೊಡಗಿಸಿದ್ದಾನೆ. ಇಂದ್ರಿಯಗಳ ಆಕರ್ಷಣೆಯನ್ನು ತಡೆದ ಮೇಲೆ, ಇಂದ್ರಿಯಗಳ ಆಕರ್ಷಣೆ ಬಾಹ್ಯವಾದದ್ದು ಹೌದಲ್ವಾ? ಆದರೆ ಮನಸ್ಸು ಒಳಗಡೆ ಇದೆ, ಸೂಕ್ಷ್ಮವಾದಂಥದ್ದು. ನಾವು ಬಾಹ್ಯ ಚಟುವಟಿಕೆಗಳನ್ನು ತಡೆಗಟ್ಟಬಹುದು, ಆದರೆ ಮನಸ್ಸಿನ ಚಟುವಟಿಕೆಗಳನ್ನು ತಡೆಯೋದು ಅದಕ್ಕಿಂತ ಸ್ವಲ್ಪ ಕಷ್ಟ. ಯಾಕೆಂದರೆ ನಮ್ಮ ಅಸ್ತಿತ್ವ ಮೊದಲನೇದಾಗಿ ಬಾಹ್ಯ ಅಸ್ತಿತ್ವ, ಇಂದ್ರಿಯಗಳ ಹಂತ. ಇಂದ್ರಿಯಗಳ ಹಂತದ ಮೇಲೆ ಇರುವುದು ಮಾನಸಿಕ ಹಂತ, ಮನಸ್ಸು. ಮನಸ್ಸಿಗಿಂತ ಮೇಲೆ ಇರೋದು ಬುದ್ಧಿ, ಅದರ ಮೇಲೆ ಇರೋದು ಅಹಂಕಾರ, ಅದರ ಮೇಲೆ ಇರೋದು ನಮ್ಮ ನಿಜವಾದ ಶಾಶ್ವತ ಅಸ್ತಿತ್ವ, ಅದು ನಾನು ಆತ್ಮ. ಈಗ ಮನಸ್ಸಿಗೆ ನೀವು ನೋಡಿದರೆ ಇವಾಗಿನ ಪ್ರಪಂಚದಲ್ಲಿ ಹಲವಾರು ಆಕರ್ಷಣೆಗಳಿದ್ದಾವೆ. ಏನೋ ಒಂದು ಮಾಡ್ತಾ ಇರ್ತೀವಿ, ತಕ್ಷಣ ಮೊಬೈಲಲ್ಲಿ ಏನೋ ಒಂದು ಮೆಸೇಜ್ ಬಂತು, ಒಂದು ಕಾಲ್ ಬಂತು, ಆ ಕೆಲಸ ಮರ್ತೋಯ್ತು. ಫೋನ್ ಹೌದಲ್ವಾ? ಡಿಸ್ಟ್ರಾಕ್ಷನ್. ಅದೇ ರೀತಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ. ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಟ್ವಿಟ್ಟರ್ ಆಯಿತು, ತುಂಬ ಏನೋ ಇದೆ, ಫೇಸ್ಬುಕ್, ಒಂದು ಎರಡಿಲ್ಲ, ಹಲವಾರಿದ್ದಾವೆ. ಮಾಯೆಯ ಅಸ್ತ್ರಗಳು. ಸೊ ಇದರಲ್ಲಿ ಒಂದು ವೇಳೆ ಮುಳುಗು ಹೋದರೆ ಮನಸ್ಸು ಸಂಪೂರ್ಣವಾಗಿ ಮುಳುಗು ಹೋಗ್ತದೆ. ಎಷ್ಟು ಸಮಯ ಕಳೀತದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿ ಮನಸ್ಸು, ಬುದ್ಧಿ, ಮನಸ್ಸು ಎಲ್ಲವೂ ಕೂಡ ಅದರಲ್ಲಿ ತೊಡಗಿರ್ತದೆ. ಇಷ್ಟು ಮಾಡೋದ್ರಿಂದ, ಇಷ್ಟು ಡಿಸ್ಟ್ರ್ಯಾಕ್ಟ್ ಆಗಿರಬೇಕಾದ್ರೆ ನೆಕ್ಸ್ಟ್ ಬರೋದು ಎಂಗ್ಸೈಟಿ, ಡಿಪ್ರೆಷನ್, ಟೆನ್ಷನ್. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಮನಸ್ಸಿನ ದೊಡ್ಡ ರೋಗ ಏನಂದರೆ ಕಂಪ್ಯಾರಿಸನ್ ಮಾಡೋದು. ಕಂಪ್ಯಾರಿಸನ್ ಅಂದರೆ ಹೋಲಿಸುವುದು. ಎರಡು ವ್ಯಕ್ತಿಯನ್ನು, ಎರಡು ಗುಣಗಳನ್ನು, ಎರಡು ವಸ್ತುಗಳನ್ನು ಹೋಲಿಸಿ ನೋಡೋದು. ಇದು ಅತಿ ದೊಡ್ಡ ರೋಗ ಮನಸ್ಸಿಗೆ. ಈ ರೋಗದಿಂದ ಹೊರಗೆ ಬಂದರೆ ನಮ್ಮ ಭೌತಿಕ ಜೀವನದ ಹಲವಾರು ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ. ನಮ್ಮ ಹತ್ರ ಒಂದು ಮೊಬೈಲ್ ಇರ್ತದೆ, ಸಣ್ಣ ಮೊಬೈಲ್.
ಯಾರೋ ಇನ್ನೊಬ್ಬ ಬರ್ತಾನೆ, ಅವನ ಹತ್ರ ಐಫೋನ್ ಇರ್ತದೆ. ಸಡನ್ಲಿ ಮನಸ್ಸು ಕಂಪೇರ್ ಮಾಡ್ತದೆ, ಅಯ್ಯೋ ನನ್ನ ಹತ್ರ ಸಣ್ಣ ಫೋನ್ ಇದೆ, ಅವನ ಹತ್ರ ಐಫೋನ್ ಇದೆ, ಆಯಿತು, ಇಮಿಡಿಯೇಟ್ಲಿ ದುಃಖ. ನನ್ನ ಹತ್ರ ಒಂದು ಯಾವುದೋ ಸಣ್ಣ ಗಾಡಿ ಇರ್ತದೆ, ಇನ್ನೊಬ್ಬ ಬಂದು ಯಾವುದೋ ಒಂದು ದೊಡ್ಡ 2-3 ಲಕ್ಷದ ಒಂದು ಗಾಡಿ ತೊಗೊಂಬಂದ್ಬಿಡ್ತಾನೆ. ಇಮಿಡಿಯೇಟ್ಲಿ ಕಂಪ್ಯಾರಿಸನ್. ಈವನ್ ಭಕ್ತರು ಕೂಡ ಮಾಡ್ತಾರೆ, ಇದು ಭೌತಿಕವಾದಿಗಳು ಮಾಡೋದು. ಅವ್ರು ನೋಡಿ ಎಷ್ಟು ಒಳ್ಳೆ, ಅವ್ರ ಧೋತಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಧೋತಿ ಬಾರ್ಡರ್ ಅಷ್ಟು ಚೆನ್ನಾಗಿಲ್ಲ, ನನಗೂ ಅಂಥದ್ದು ಬೇಕು. ಚಾಂಟಿಂಗ್ ಬ್ಯಾಗಲ್ಲೂ ಕಂಪ್ಯಾರಿಸನ್ ಮಾಡ್ತಾರೆ, ಹೌದಲ್ವಾ? ಯಾವಾಗ ಈ ಕಂಪ್ಯಾರಿಸನ್ ಬರುತ್ತೋ ನೆಕ್ಸ್ಟ್ ಬರೋದೇ ದುಃಖ. ಆ ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಟರೆ ಎಷ್ಟೋ ದುಃಖ ಕಡಿಮೆ ಆಗ್ತದೆ, ಎಷ್ಟೋ ದುಃಖ ಕಡಿಮೆ ಆಗ್ತದೆ. ಅದೇ ರೀತಿ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕೆಲವೊಂದು ಸಲ ಹಿಂಸೆ ಕೊಟ್ಟು ಬಿಡ್ತಾರೆ. ನೋಡು, ಪಕ್ಕದ ಮನೆಯವನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನೆ, ನೀನು ಏನು ಮಾಡ್ತಾ ಇದೀಯಾ ಮುಟ್ಟಾಳ ಅಂತ ಹೇಳ್ತಾರೆ, ಹೌದಲ್ವಾ? ಈ ಥರ ಎಲ್ಲಿವರೆಗೆ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವೋ ನಾವು ನಮಗೆ ದುಃಖ ಕೊಡ್ತೀವಿ, ನಮ್ಮ ಜೊತೆ ಇರುವವರಿಗೂ ಕೂಡ ದುಃಖ ಕೊಡ್ತಾನೆ ಇರ್ತೀವಿ. ಕಂಪ್ಯಾರಿಸನ್ ಮಾಡೋದನ್ನು ಯಾವಾಗ ಬಿಡ್ತೀವಿ ಆವಾಗ ಜೀವನ ಎಷ್ಟೋ ಸುಖವಾಗಿರ್ತದೆ, ಎಷ್ಟೋ ಸುಖಕರವಾಗಿರ್ತದೆ. ನಿಜವಾಗ್ಲೂ ಕಂಪೇರ್ ಮಾಡ್ತಿರ್ಬೇಕಾದ್ರೆ, ಕಂಪೇರ್ ಮಾಡಲೇಬೇಕು ಅಂದರೆ ನಮ್ಮನ್ನು ನಾವು ಯಾವ ಭಕ್ತರು ಹೆಚ್ಚು ಹೆಚ್ಚು ಭಗವದ್ ಭಕ್ತಿಯಲ್ಲಿ ಮುಂದುವರೆದಿದ್ದಾರೋ ಅವ್ರ ಜೊತೆ ಕಂಪೇರ್ ಮಾಡಬೇಕು. ಅದು ಮಾಡೋದಿಲ್ಲ ನಾವು, ಹೌದಲ್ಲ? ಅದು ಮಾಡೋ ಬದಲಿ ನಮಗಿಂತ ಕೆಳಗಡೆ ಯಾರಿದ್ದಾರಲ್ಲ ಅವ್ರ ಜೊತೆ ಕಂಪೇರ್ ಮಾಡ್ತೀವಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ. ಕಂಪೇರೇ ಮಾಡಬೇಕಂದ್ರೆ ಏಕಾದಶಿ ದಿನ ಬಂದು ಇಲ್ಲಿ ಕಂಪೇರ್ ಮಾಡಬೇಕು. 108 ಮಾಲೆ ಜಪ ಮಾಡ್ತಾರೆ ಭಕ್ತರು, ಆ ದುಃಖ ಒಳ್ಳೆಯದು. ಅಯ್ಯೋ ನನ್ನ ಕೈಯಲ್ಲಿ 16 ಮಾಡಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲಲ್ಲ, ಇವರೆಲ್ಲ 108 ಹೇಗೆ ಮಾಡ್ತಾರಪ್ಪ, ಅಲ್ಲಿ ಕಂಪೇರ್ ಮಾಡಬೇಕು. ಆ ದುಃಖ ಒಂದು ವೇಳೆ ಇದ್ದರೆ ತುಂಬ ಒಳ್ಳೆಯದು. ಆ ದುಃಖ ನಮ್ಮನ್ನು ಶುದ್ಧ ಮಾಡಿಬಿಡ್ತದೆ, ಅದು ನಮ್ಮನ್ನು ಪ್ಯೂರಿಫೈ ಮಾಡ್ತದೆ. ಈ ಬೇರೆ ದುಃಖಗಳೇನಿದ್ದಾವೆ, ಅವನದು ಧೋತಿ ಚೆನ್ನಾಗಿದೆ, ಅವನದು ಚಾಂಟಿಂಗ್ ಬ್ಯಾಗ್ ಚೆನ್ನಾಗಿದೆ, ನಂದು ಚೆನ್ನಾಗಿಲ್ಲ, ಅವನದು ಗಾಡಿ ಚೆನ್ನಾಗಿದೆ, ನನ್ನ ಗಾಡಿ ಚೆನ್ನಾಗಿಲ್ಲ, ಅವನ ಹತ್ರ ಒಳ್ಳೆ ಮೊಬೈಲ್ ಇದೆ, ನನ್ನ ಹತ್ರ ಒಳ್ಳೆ ಮೊಬೈಲ್ ಇಲ್ಲ, ಇವೆಲ್ಲ ಕಂಪ್ಯಾರಿಸನ್ಸ್ ನಮ್ಮನ್ನು, ನಮ್ಮ ಮನಸ್ಸು, ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಇನ್ನೂ ಕೆಳಗಡೆ ಮಾಡ್ತದೆ. ಇದು ನಮ್ಮ ಉದ್ಧಾರ ಮಾಡೋದಿಲ್ಲ. ಸೊ ಮನೋ ಬುದ್ಧಿರ್ ಉಪಾರತಂ, ಈ ಮನಸ್ಸು ಮತ್ತು ಬುದ್ಧಿಯ ಒಂದು ಇಂತಹ ಚಟುವಟಿಕೆಗಳನ್ನು, ಡಿಸ್ಟ್ರ್ಯಾಕ್ಷನ್ಸ್ಗಳನ್ನು, ಕಂಪ್ಯಾರಿಸನ್ ಅನ್ನುವಂತಹ ಒಂದು ರೋಗದಿಂದ ಹೊರಗೆ ಬಂದು ನಾವು ಸ್ಥಿತರಾಗಬೇಕು. ಯಾಕೆಂದರೆ ಇವೆಲ್ಲವೂ ಕೂಡ ಮೊಬೈಲಲ್ಲಿ ಡಿಸ್ಟ್ರ್ಯಾಕ್ಟ್ ಆಗೋದು, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಕಳೆಯೋದು, ಆಮೇಲೆ ಈ ಕಂಪ್ಯಾರಿಸನ್ ಮಾಡೋದು, ಫ್ರಸ್ಟ್ರೇಷನ್, ಡಿಪ್ರೆಷನ್, ಎಂಗ್ಸೈಟಿ, ಇವೆಲ್ಲವೂ ಕೂಡ ಒಂದು ಅಶಾಂತ ಮನಸ್ಸಿನ ಲಕ್ಷಣಗಳು. ಈ ಮನಸ್ಸಿನ ಇಂತಹ ಲಕ್ಷಣಗಳು ಮನಸ್ಸಲ್ಲಿ ಇದ್ದರೆ ಮನಸ್ಸನ್ನು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಆತ್ಮವನ್ನು ಭಗವಂತನ ಪಾದದಲ್ಲಿ ಸೇರಿಸ್ಬೇಕಂದ್ರೆ ಮೊದಲು ಮನಸ್ಸನ್ನು ಸೇರಿಸಬೇಕು. ಮನಸ್ಸು ಭಗವತ್ಪಾದದಲ್ಲಿ ಸೇರಿದರೆ ಆತ್ಮ ಮನಸ್ಸನ್ನು ಹಿಂಬಾಲಿಸ್ತಾ ಇರ್ತದೆ, ಅದು ಆಟೋಮೆಟಿಕಲಿ ಭಗವತ್ಪಾದವನ್ನು ಸೇರ್ತದೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಎಷ್ಟೋ ಕಡೆ ಹೇಳ್ತಾರೆ, ಮನಸ್ಸನ್ನು ನಾವು, ಈಗ ನೀವು ಅನ್ಕೋಬಹುದು ಇಷ್ಟೆಲ್ಲ ಮನಸ್ಸಲ್ಲಿ ಬಹಳಷ್ಟು ಏನೇನೋ ಇದೆ, ಇದನ್ನು ಖಾಲಿ ಮಾಡೋದು ಹೇಗೆ ಅಂತ. ಶಾಸ್ತ್ರ ಹೇಳ್ತದೆ, ಕೃಷ್ಣ ಹೇಳ್ತಾನೆ, ಪ್ರಭುಪಾದರು ಹೇಳ್ತಾರೆ, ಮನಸ್ಸನ್ನು ಖಾಲಿ ಮಾಡೋದು ಸಾಧ್ಯ ಇಲ್ಲ ಅಂತ. ಮನಸ್ಸನ್ನು ಖಾಲಿ ಮಾಡೋದು ಸಾಧ್ಯ ಇಲ್ಲ. ಮನಸ್ಸಲ್ಲಿ ಏನಿದೆಯೋ ಅದನ್ನು ರೀಪ್ಲೇಸ್ ಮಾಡಬಹುದು. ಅದರಲ್ಲಿ ಏನಿದೆಯೋ
ಅದನ್ನು ಬಿಟ್ಟು ಬೇರೆ ಏನಾದರೂ ಹಾಕ್ಬೋದು, ಅದನ್ನು ಹಾಕದೇ ಇರುವಂಗೆ ಆಗುವುದಿಲ್ಲ. ಯಾಕೆಂದರೆ ಮನಸ್ಸು ಅದರ ಪ್ರಕೃತಿ ಏನಂದರೆ ಅದು ಯಾವಾಗಲೂ ಕೂಡ ಚಂಚಲ, ಯಾವಾಗಲೂ ಕೂಡ ಯೋಚನೆ ಮಾಡ್ತಾ ಇರ್ತದೆ, ಯಾವಾಗಲೂ ಕೂಡ ಏನೋ ಒಂದು ಮಾಡ್ತಾನೇ ಇರಬೇಕು. ಇವನ್ ನಿದ್ದೆಯಲ್ಲೂ ಕೂಡ ಬಿಡುವುದಿಲ್ಲ ಮನಸ್ಸು, ನಿದ್ದೆಯಲ್ಲೂ ಕೂಡ ಬಿಡುವುದಿಲ್ಲ, ನಿದ್ದೆಯಲ್ಲೂ ಕೂಡ ಯೋಚನೆ ಮಾಡ್ತಾ ಇರ್ತದೆ. ಬಾಹ್ಯವಾಗಿ ನಾವು ಮಲ್ಕೊಂಡಿರ್ತೀವಿ, ಆದರೆ ಮನಸ್ಸು ಆ್ಯಕ್ಟಿವ್ ಆಗಿರ್ತದೆ. ಅದಕ್ಕೋಸ್ಕರ ನಮಗೆ ನಾವು ಕಂಪ್ಲೀಟ್ ನಿದ್ದೆಯಲ್ಲಿ ಹೋಗಿಲ್ಲ ಅಂದರೆ ಆವಾಗ ಕನಸುಗಳು ಬರ್ತವೆ. ಆ 3 ಸ್ಥಿತಿಯನ್ನು ಕೂಡ ನೋಡ್ತೀವಿ ಆಮೇಲೆ ಇದ್ರ. ಸೊ ಅದನ್ನು ಮನಸ್ಸನ್ನು ಖಾಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮನಸ್ಸಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಕೊಡಬೇಕು, ಆಧ್ಯಾತ್ಮಿಕ ವಿಚಾರಗಳನ್ನು ಕೊಡಬೇಕು. ಆವಾಗ ಸಾಧ್ಯ ಆಗ್ತದೆ. ಈಗ ನೀವು ಸ್ಯಾಟರ್ಡೇ ಮನೆಯಲ್ಲಿ ಏನೋ ಮಾಡ್ತಿರ್ಬೇಕಾದ್ರೆ ಮನಸ್ಸಲ್ಲಿ ನೀವು ವಿಚಾರ ಮಾಡ್ತಿರಬೇಕು, ನಾಳೆ ಪ್ಲ್ಯಾನ್ ಮಾಡಬೇಕು, ನಾಳೆ ದೇವಸ್ಥಾನಕ್ಕೆ ಎಷ್ಟು ಗಂಟೆ ಹೊರಡೋದು, ಮನೆಯಿಂದ ದೇವಸ್ಥಾನದಲ್ಲಿ ಹೋಗಿ ಏನೇನು ಅಟೆಂಡ್ ಮಾಡೋದು, ಮತ್ತು ಎಲ್ಲ ಬೆಳಿಗ್ಗೆ ಸಾಧನಾ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ಏನು ಮಾಡಬೇಕು. ಸೊ ಇವೆಲ್ಲ ಆಧ್ಯಾತ್ಮಿಕ ಚಿಂತನೆಗಳು. ಇವೆಲ್ಲ ಚಿಂತನೆ ಮಾಡೋದ್ರಿಂದ ಮನೋಬುದ್ಧಿಂ ಉಪಾರತಂ ಆಗ್ತದೆ. ನೆಕ್ಸ್ಟ್ ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ಸ್ಥಾನತ್ರಯಂ ಪರಂ ಪ್ರಾಪ್ತಂ. ಸ್ಥಾನತ್ರಯಂ, ಸ್ಥಾನತ್ರಯ ಅಂದರೆ ನಮ್ಮ ಅಸ್ತಿತ್ವ 3 ಹಂತದಲ್ಲಿ ಇರುತ್ತದೆ. ಒಂದು ಜಾಗೃತ, ಇನ್ನೊಂದು ಸ್ವಪ್ನ, ಇನ್ನೊಂದು ಸುಷುಪ್ತಿ. ಜಾಗೃತ ಅವಸ್ಥೆ ಅಂದರೆ ಕಂಪ್ಲೀಟ್ಲಿ ಕಾನ್ಷಿಯಸ್ ಅವಸ್ಥೆ. ಸ್ವಪ್ನಾವಸ್ಥೆ ಅಂದರೆ ಅರ್ಧ ನಿದ್ದೆಯ ಅವಸ್ಥೆ. ನಾನು ಹೇಳಿದ ಹಾಗೆ ಯಾವಾಗ ಡೀಪ್ ಸ್ಲೀಪ್ ಬಂದಿರೋದಿಲ್ಲ, ಕಂಪ್ಲೀಟ್ ನಿದ್ದೆ ಬಂದಿರೋದಿಲ್ಲ, ಆವಾಗ ಸ್ವಪ್ನಾವಸ್ಥೆಯಲ್ಲಿ ಇರ್ತೀವಿ, ಕನಸು ಕಾಣ್ತಾ ಇರ್ತೀವಿ. ಇಡೀ ದಿನ ಏನೇನು ಮಾಡಿದ್ದೀವೋ ಅದೇ ಮನಸ್ಸಲ್ಲಿ ತಿರುಗ್ತಾ ಇರ್ತದೆ, ಕನಸಿನ ಥರ, ಹೌದಲ್ಲ? ಅದಕ್ಕೆ ಕನೆಕ್ಟೆಡ್ ಬೇರೆ ಏನೇನೇನೋ ಬರ್ತಾ ಇರ್ತದೆ ಮೈಂಡಲ್ಲಿ. ಇದಕ್ಕೆ ಸ್ವಪ್ನಾವಸ್ಥಾ ಅಂತ ಹೇಳ್ತಾರೆ. ಮತ್ತು ಮುಂದೆ ಬರೋದು ಸುಷುಪ್ತಿ. ಸುಷುಪ್ತಿ ಅವಸ್ಥೆ ಅಂದರೆ ಕಂಪ್ಲೀಟ್ ಸ್ಲೀಪ್, ಡೀಪ್ ಸ್ಲೀಪ್. ಆದರೆ ಈ ಧ್ಯಾನದ ಅವಸ್ಥೆ ಏನಿದೆ, ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ. ಯೋಗಿ ಅವರ ಧ್ಯಾನ ಅವಸ್ಥೆ ಹೇಗಿರ್ತದೆ ಅಂದರೆ ಅವರು ಈ 3ರಿಂದ ಕೂಡ ಆಚೆ ಇರ್ತಾರೆ. ಅವರು ಜಾಗೃತ ಅವಸ್ಥೆಯಲ್ಲೂ ಇರುವುದಿಲ್ಲ, ಅವರು ಸ್ವಪ್ನ ಅವಸ್ಥೆಯಲ್ಲೂ ಕೂಡ ಇರುವುದಿಲ್ಲ, ಸುಷುಪ್ತಿಯಲ್ಲೂ ಕೂಡ ಇರುವುದಿಲ್ಲ. ಅವರು ಈ 3ರಿಂದ ಆಚೆ. ಇದರ ಅನುಭವ ಭಕ್ತರಿಗೂ ಕೂಡ ಆಗೋದು ತುಂಬ ಸುಲಭ. ಹೇಗೆ? ಈ ಒಂದು ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆಯಿಂದ ಆಚೆ ಧ್ಯಾನಾವಸ್ಥೆ, ಆ ಅವಸ್ಥೆಯಲ್ಲಿ ಸ್ಥಿತರಾಗುವುದು ಭಕ್ತರಿಗೆ ತುಂಬ ಸುಲಭ. ಹೇಗೆ? ಹೇಗೆ? ಹರೇ ಕೃಷ್ಣ ಮಹಾಮಂತ್ರ ನೀವು ಮಾಡಿ ಅಂತ ಹೇಳೋದು. ಹರೇ ಕೃಷ್ಣ ಮಹಾಮಂತ್ರನ ನೀವು ಮಾಡಿ ಅಂತ ಹೇಳೋದು. ನಾವು ಮಾಡಿ ನಮ್ಮ ಮನಸ್ಸನ್ನು ಯಾವಾಗ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ತೀವೋ ಆವಾಗ ಈ ಸ್ಥಿತಿಗೆ ಬರ್ತೀವಿ. ನಮಗೆ ಈ ಸ್ಥಿತಿಯ ಅನುಭವ ಆಗ್ತಾ ಇಲ್ಲ ಅಂದರೆ ನಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಭಗವಂತನ ನಾಮದಲ್ಲಿ ತೊಡಗಿಸ್ತಾ ಇಲ್ಲ ಅಂತ ಅರ್ಥ. ನಾವಾಗೇ ಕೂತ್ಕೊಂಡು ಒಂದು ಕಡೆ ಜಪ ಮಾಡ್ತಿರ್ಬೇಕಾದ್ರೆ ಈ ಅವಸ್ಥೆಗೆ ಬರೋದು ಸ್ವಲ್ಪ ಡಿಲೇ ಆಗ್ತದೆ.
ಲೇಟ್ ಆಗ್ತದೆ. ಅದೇ ಸಂಕೀರ್ತನೆ ನಡ್ತಿರ್ಬೇಕಾದ್ರೆ ಈ ಅವಸ್ಥೆಗೆ ಬರೋದು ತುಂಬ ಸುಲಭ, ಹೌದಲ್ವಾ? ಜಾಗೃತನೂ ಇರೋದಿಲ್ಲ, ಒಂದು ರೀತಿ ಸ್ವಪ್ನಾವಸ್ಥೆಯಲ್ಲೂ ಇರೋದಿಲ್ಲ, ನಿದ್ದೆಯಲ್ಲೂ ಇರೋದಿಲ್ಲ, ಡೀಪ್ ಸ್ಲೀಪಲ್ಲೂ ಇರೋದಿಲ್ಲ, ಯಾವುದೋ ಒಂದು ಬೇರೆ ಅವಸ್ಥೆ, ಹೌದಲ್ಲ? ಅದಕ್ಕೆ ಅನ್ನೋದು ಟ್ರಾನ್ಸ್ ಅಂತ, ಸಮಾಧಿ ಅಂತ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ. ಯೋಗಿಗಳು ಆ ಧ್ಯಾನ ಸ್ಥಿತಿಯಲ್ಲಿ ಏನು ಮಾಡ್ತಾರೆ? ತಮ್ಮ ಹೃದಯದೊಳಗಿನ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ತಾರೆ, ಅವರ ರೂಪವನ್ನು ಕಾಣ್ತಿರ್ತಾರೆ. ಆದರೆ ಯೋಗ ಮಾಡುವವರು ಕಲಿಯುಗದಲ್ಲಿ ವಿಶೇಷವಾಗಿ ಅದೇ ಪರಮಾತ್ಮನನ್ನು, ಅದೇ ಪರಂ ಭಗವಾನನ್ನು ನಾಮರೂಪದಲ್ಲಿ ಅವನ ಧ್ಯಾನ ಮಾಡ್ತಾರೆ. ಪಶ್ಯಂತಿಯಂ ಯೋಗಿನಃ. ಪಶ್ಯಂತಿ ಅಂದರೆ ನೋಡುವುದು. ಭಕ್ತರಾದವರು, ನಾಮ ಸಾಧಕರಾದವರು ಮೊದಲು ಅವರು ಕಿವಿಯಿಂದ ಭಗವಂತನನ್ನು ನೋಡ್ತಾರೆ. ಭಗವಂತನನ್ನು ಕಾಣುವಂತಹ ರೀತಿ ಕಲಿಯುಗದಲ್ಲಿ ಕಣ್ಣಿನಿಂದ ಅಲ್ಲ, ಎಲ್ಲಿಂದ? ಕಿವಿಯಿಂದ. ಭಗವಂತನ ನಾಮವನ್ನು ಎಷ್ಟು ಹೇಳ್ತೀವಿ, ಎಷ್ಟು ಕೇಳ್ತೀವಿ, ಅಷ್ಟು ಭಗವಂತನನ್ನು ನೋಡ್ತೀವಿ. ಶಾಸ್ತ್ರದಲ್ಲಿ 3 ಪರಾಯಣರ ಬಗ್ಗೆ ಹೇಳಿದ್ದಾರೆ. ಕೆಲವೊಂದು ದಿನಗಳ ಹಿಂದೆ ವಾಸುದೇವ ಕೇಶವ ಪ್ರಭು ಅವರು ಇದನ್ನು ಅವರ ಪ್ರವಚನದಲ್ಲಿ ಹೇಳಿದರು. ನಾರಾಯಣ ಪರಾಯಣ ಅಂದರೆ ಸಂಪೂರ್ಣವಾಗಿ ನಾರಾಯಣದಲ್ಲಿ ತೊಡಗಿದವನು. ಅದು ಮಾಡಲಿಕ್ಕೆ ಹೇಗೆ ಸಾಧ್ಯ? ಶ್ರುತಿ ಪರಾಯಣ ಅಂದರೆ ಕೇಳುವುದರಲ್ಲಿ ತುಂಬ ಎಕ್ಸ್ಪರ್ಟ್. ಶ್ರುತಿ ಪರಾಯಣ. ಆ ಶ್ರುತಿ ಪರಾಯಣ ಹೇಗಾಗಬೇಕು ಅಂದರೆ, 3ನೇದು ಕೃಷ್ಣ ನಾಮ ಪರಾಯಣ. ಕೃಷ್ಣ ನಾಮ ಪರಾಯಣ ಅಂದರೆ ಕೃಷ್ಣನ ನಾಮದಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಹಾಕಿ, ಆ ಕೃಷ್ಣನ ನಾಮದಲ್ಲಿ, ಯಾಕಂದರೆ ಕೃಷ್ಣನ ನಾಮದಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನ ನಾಮದಲ್ಲಿ ಕೃಷ್ಣ ಇದ್ದಾನೆ. ಅದೇ ವಿಶೇಷತೆ ಕೃಷ್ಣನ ನಾಮದ್ದು. ಕೃಷ್ಣನ ನಾಮ ಮತ್ತು ಕೃಷ್ಣ ಬೇರೆ ಬೇರೆ ಅಲ್ಲ. ಹಾಗಾಗಿ ಕೃಷ್ಣ ನಾಮ ಪರಾಯಣ ಅಂದರೆ ಆ ಕೃಷ್ಣನ ನಾಮ ಮತ್ತು ಕೃಷ್ಣ ಬೇರೆ ಅಲ್ಲ ಎಂದು ಯಾವಾಗ ಸಾಕ್ಷಾತ್ಕಾರ ಆಗುತ್ತೆ ಅದಕ್ಕಂತಾರೆ ಕೃಷ್ಣ ನಾಮ ಪರಾಯಣ. ಅದು ಮಾಡಬೇಕಂದ್ರೆ ನಾವು ಹೆಚ್ಚು ಹೆಚ್ಚು ಕೃಷ್ಣನಾಮ ಜಪ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಅದು ಮಾಡಿದಾಗಲೇ ಅದರ ಸಾಕ್ಷಾತ್ಕಾರ ಆಗುತ್ತದೆ. ಇದೇ ನಮ್ಮ ಸಾಧನೆ, ಇದೇ ನಮ್ಮ ಯೋಗ. ಕೃಷ್ಣ ನಾಮ ಸ್ಮರಣೆಯೇ, ಕೃಷ್ಣ ನಾಮ ಜಪವೇ ನಮ್ಮ ಭಕ್ತಿ, ಕೃಷ್ಣ ನಾಮ ಜಪವೇ ನಮ್ಮ ಸಾಧನೆ, ಕೃಷ್ಣ ನಾಮ ಜಪವೇ ನಮ್ಮ ಯೋಗ, ಕೃಷ್ಣ ನಾಮ ಜಪವೇ ನಮ್ಮ ಜ್ಞಾನ. ಎಲ್ಲವೂ ಕೂಡ ಈ ನಾಮದಿಂದ ಬರ್ತದೆ. ಯೋಗ ಸಿದ್ಧಿ, ಸಾಧನಾ ಸಿದ್ಧಿ, ಜ್ಞಾನ ಸಿದ್ಧಿ, ಎಲ್ಲ ಸಿದ್ಧಿಗಳು ಕೂಡ ಈ ನಾಮದಲ್ಲಿ ಅಡಗಿದ್ದಾವೆ. ಯಾವಾಗ ಕೃಷ್ಣ ನಾಮಪರಾಯಣ ಆಗ್ತೀವೋ ಬೇರೆ ಎಲ್ಲವೂ ಕೂಡ ಈ ಕೃಷ್ಣ ನಾಮದ ಹಿಂದೆ ಅದನ್ನು ಫಾಲೋ ಮಾಡ್ತಾ ಇರ್ತದೆ. ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ. ಈ 3 ಸ್ಥಾನಗಳನ್ನು ಮೀರಿದ ಮೇಲೆ ಪರಂ ಪ್ರಾಪ್ತಂ. ಆ ಪರಂ ಪ್ರಾಪ್ತಂ ಅಂದರೆ ಬ್ರಹ್ಮಭೂತಂ. ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಬರ್ತದೆ ಬ್ರಹ್ಮಭೂತಂ ಅವಿಕ್ರಿಯಂ. ಬ್ರಹ್ಮಭೂತ ಸ್ಥಿತಿಯಲ್ಲಿ ಆ ಯೋಗಿ ನೆಲೆಸಿದ್ದ. ಮೊದಲನೇ ಶಬ್ದ ಏನು ಈ ಶ್ಲೋಕದಲ್ಲಿ? ವಿರುದ್ಧನ? ಪ್ರತಿರುದ್ಧ ಇಂದ್ರಿಯ. ಎರಡನೇ ಶಬ್ದ ಏನು? ಮನೋ ಬುದ್ಧಿರ್ ಉಪಾರತಂ. ಮೂರನೇದು
ಸ್ಥಾನತ್ರಯಂ ಸ್ಥಾನತ್ರಯಾತ್ ಅಂದರೆ 3 ಸ್ಥಿತಿಗಳನ್ನು ಮೀರಿದವನು. ಪರಂಪ್ರಾಪ್ತಂ ಅಂದರೆ ದಿವ್ಯ ಸ್ಥಾನವನ್ನು ತಲುಪಿದವನು. ಪರಂ ಸ್ಥಾನಂ. ಬ್ರಹ್ಮಭೂತಂ. ಬ್ರಹ್ಮಭೂತ ಅಂದರೆ ಹೇಗೆ, ಯಾವಾಗ ಇದರಲ್ಲಿ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಮೊದಲು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ಬ್ರೇಕ್ ಹಾಕೋದು. ಸೆಕೆಂಡ್, ಮನಸ್ಸು ಮತ್ತು ಬುದ್ಧಿಯನ್ನು ಆಧ್ಯಾತ್ಮದಲ್ಲಿ ತೊಡಗಿಸುವುದು. ಮುಂದೆ ಈ ರೀತಿ ಮಾಡಿದಾಗ ನಾವು 3 ಸ್ಥಿತಿಗಳನ್ನು ದಾಟ್ತೀವಿ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ಬ್ರೇಕ್ ಹಾಕಿ ಭಗವತ್ ಸೇವೆಯಲ್ಲಿ ತೊಡಗಿಸಿದಾಗ, ಮನಸ್ಸು ಮತ್ತು ಬುದ್ಧಿಯನ್ನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿದಾಗ ನಾವು ಜಾಗೃತ, ಸ್ವಪ್ನ, ಸುಸುಪ್ತಿ ಅವಸ್ಥೆಯನ್ನು ಮೀರಿ ಹೋಗ್ತೀವಿ. ಆವಾಗ ಪ್ರಾಪ್ತಿಂ ಪರಂ, ಪರಮಸ್ಥಾನದ ಪ್ರಾಪ್ತಿ ಆಗ್ತದೆ. ಆ ಪರಮದ ಸ್ಥಾನದ ಪ್ರಾಪ್ತಿಗೆ ಬ್ರಹ್ಮಭೂತಂ ಅಂತ ಹೇಳ್ತಾರೆ. ಬ್ರಹ್ಮಭೂತ. ಬ್ರಹ್ಮಭೂತ ಅಂದರೆ ನಮ್ಮ ನಿಜವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಸುವುದು. ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್ ಬ್ರಹ್ಮಭೂತ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಬ್ರಹ್ಮಭೂತ ಸ್ಥಾನ ಏನಿದೆ, ನಮ್ಮ ನಿಜವಾದ ಆಧ್ಯಾತ್ಮಿಕ ಸ್ಥಾನದಲ್ಲಿ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮಲ್ಲಿ ನೆಲೆಸುವುದು, ಅದು ಕೂಡ ಕೊನೆ ಅಲ್ಲ. ನಿಜವಾದ ಭಕ್ತಿ ಪ್ರಾರಂಭ ಆಗುವುದು ಈ ಬ್ರಹ್ಮಭೂತ ಸ್ಥಾನದಿಂದ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಕೃಷ್ಣ ಹೇಳ್ತಾನೆ, ನನ್ನ ನಿಜವಾದ ಭಕ್ತಿ ಯಾವಾಗ ಸಿಗ್ತದೆ? ಯಾವಾಗ ಬ್ರಹ್ಮಭೂತ ಸ್ಥಾನದಲ್ಲಿ ನೆಲೆಸ್ತೀವಿ. ಬ್ರಹ್ಮಭೂತ ಸ್ಥಾನ ಅಂದರೆ ಇವೆಲ್ಲವನ್ನ ಮೀರಿ ನಾನು ಆತ್ಮ, ನನಗೆ ಇಂದ್ರಿಯಗಳ ಜೊತೆ, ಮನಸ್ಸಿನ ಜೊತೆ, ಬುದ್ಧಿ ಜೊತೆ, ಅಹಂಕಾರದ ಜೊತೆ ಏನೂ ಸಂಬಂಧ ಇಲ್ಲ. ನಾನು ಶುದ್ಧ ಆತ್ಮ. ಈ ಸ್ಥಾನಕ್ಕೆ ಬಂದ ಮೇಲೆ ಬ್ರಹ್ಮಭೂತ ಸ್ಥಾನ ಅಂತಾರೆ. ಈ ಸ್ಥಾನಕ್ಕೆ ಬ್ರಹ್ಮಭೂತ ಪ್ರಸನ್ನಾತ್ಮ. ಆ ಆತ್ಮ, ಆ ಜೀವಿ ಪ್ರಸನ್ನವಾಗಿ ಇರ್ತದೆ. ಆ ಜೀವಿಗೆ ಯಾರು ಕೂಡ ಏನು ದುಃಖ ಕೊಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆತ್ಮದ ಸ್ಥಿತಿ ಏನಂದರೆ ಸಚ್ಚಿತ್ ಆನಂದ, ಶಾಶ್ವತವಾಗಿ ಜ್ಞಾನ ಮತ್ತು ಆನಂದದಿಂದ ಇರೋದು. ಈ ಸ್ಥಾನದಲ್ಲಿ ಅದು ಪ್ರಸನ್ನಾತ್ಮವಾಗಿ ಇರ್ತದೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ, ಅದು ಯಾವುದಕ್ಕೂ ಕೂಡ ಶೋಕ ಪಡುವುದಿಲ್ಲ, ದುಃಖ ಪಡುವುದಿಲ್ಲ. ನ ಶೋಚತಿ ನ ಕಾಂಕ್ಷತಿ, ಯಾವುದಕ್ಕೂ ಕೂಡ ಆಸೆ ಪಡುವುದಿಲ್ಲ, ಆಕಾಂಕ್ಷೆ ಯಾವುದೂ ಇರುವುದಿಲ್ಲ. ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು, ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣುತ್ತದೆ. ಯಾಕೆಂದರೆ ಎಲ್ಲ ಜೀವಿಗಳ ನಿಜವಾದ ಸ್ಥಾನ ಏನಂದರೆ ಅವರೆಲ್ಲರೂ ಕೂಡ ಆತ್ಮ. ಯಾರೂ ಕೂಡ ಒಬ್ಬ ಗಂಡಸು, ಒಬ್ಬ ಹೆಂಗಸು, ಒಬ್ಬ ಹಿಂದೂ, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಕರಿ ಬಣ್ಣದವನು, ಒಬ್ಬ ಬಿಳಿ ಬಣ್ಣದವನು, ಒಬ್ಬ ಇಂಡಿಯನ್, ಒಬ್ಬ ಪಾಕಿಸ್ತಾನಿ, ಒಬ್ಬ ಕನ್ನಡಿಗ, ಇನ್ನೊಬ್ಬ ಬೇರೆ ರಾಜ್ಯದವನು, ಇಂತಹ ಭೇದ ಭಾವಗಳು ಆ ಬ್ರಹ್ಮಭೂತ ಸ್ಥಾನದಲ್ಲಿ ಇರುವುದಿಲ್ಲ. ಹಾಗಾಗಿ ಬ್ರಹ್ಮಭೂತ ಸ್ಥಾನದಲ್ಲಿ ನೆಲೆದಿರುವವನು ಅವನು ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣ್ತಾನೆ. ಇಂತಹ ಸಮಾನವಾಗಿ ಕಾಣುವಂತಹ ಸ್ಥಿತಿಯಲ್ಲಿ, ಇಂತಹ ಬ್ರಹ್ಮಭೂತ ಸ್ಥಿತಿಯಲ್ಲಿ ಮದ್ಭಕ್ತಿಂ ಲಭತೆ ಪರಾಂ, ನನ್ನ ಪರಮ ಭಕ್ತಿ ಅವನಿಗೆ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಇವಾಗ ನಾವು ಮಾಡ್ತಿರುವಂತಹ ಎಂಥ ಭಕ್ತಿ?
ಇದು ಕೂಡ ಭಕ್ತಿ, ಇದು ಮಿಶ್ರ ಭಕ್ತಿ, ಇದು ಸಾಧನಾ ಭಕ್ತಿ. ಅದಕ್ಕೋಸ್ಕರ ಇದಕ್ಕೆ ಸಾಧನಾ ಭಕ್ತಿ ಅಂತ ಹೇಳ್ತಾರೆ. ಯಾಕಂದರೆ ಮುಂದೆ ಸಾಧಿಸುವುದು ತುಂಬ ಇದೆ. ಭಗವಂತನ ನಿಜವಾದ ಭಕ್ತಿ ಇನ್ನೂ ಸಾಧಿಸಿಲ್ಲ. ನಿಜವಾದ ಭಗವಂತನ ಪ್ರೇಮ ಬೇಕು, ಕೃಷ್ಣ ಪ್ರೇಮ ಶಾಶ್ವತವಾಗಿ ಬೇಕು, ಕೃಷ್ಣ ಭಕ್ತಿ ಶಾಶ್ವತವಾಗಿ ಬೇಕು ಅಂದರೆ ಮೊದಲು ಬ್ರಹ್ಮಭೂತ ಸ್ಥಾನಕ್ಕೆ ಬರಬೇಕು. ಬ್ರಹ್ಮಭೂತ ಸ್ಥಾನಕ್ಕೆ ಬರಬೇಕು ಅಂದರೆ ನಮ್ಮ ಮನಸ್ಸನ್ನು ಮತ್ತು ಬುದ್ಧಿಯನ್ನು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಗಳಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಬ್ರಹ್ಮಭೂತ ಸ್ಥಾನದಲ್ಲಿ ಬರ್ತೀವಿ. ಆವಾಗ ಭಗವಂತನ ನಿಜವಾದ ಭಕ್ತಿಯ ಪ್ರಾಪ್ತಿಯಾಗ್ತದೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಪ್ರಶ್ನೆಗಳಿದ್ದರೆ ಕಂಟಿನ್ಯೂ ಆಗುತ್ತೆ. 5 minutes. ಇವತ್ತು ಹೇಳಿದ ಎಲ್ಲವೂ ಅರ್ಥ ಆಯ್ತಾ? ಹಾಗಿದ್ರೆ ಹೆಚ್ಚು ಹೆಚ್ಚು ನಾಮ ಜಪ ಮಾಡಬೇಕು. ಏಕಾದಶಿ ದಿನ ಎಲ್ಲರೂ ಕೂಡ ಆದಷ್ಟು ಯಾರು 16 ಮಾಲೆ ಜಪ ಮಾಡ್ತಾ ಇದ್ದಾರಾ ಅವರು ಜಾಸ್ತಿ ಮಾಡಬೇಕು. 108 ಅಂತ ಇಟ್ಕೊಳ್ಳಿ ಗುರಿನ. ಆದಷ್ಟು ಪ್ರಯತ್ನ ಮಾಡಬೇಕು 108 ಮಾಡಲಿಕ್ಕೆ. ಯಾಕೆಂದರೆ ಈ ನಮ್ಮ ಇವಾಗಿನ ಪರಿಸ್ಥಿತಿ ತುಂಬ ಬದ್ಧ ಆಗಿರುವುದರಿಂದ ಭೌತಿಕ ಜೀವನದಲ್ಲಿ ನಾವು ತುಂಬ ಮುಳುಗಿರುವುದರಿಂದ 108 ಮಾಲೆಗಳ ಜಪ ಅಂದರೆ ತುಂಬ ಕಷ್ಟ ಅಂತ ಅನಿಸ್ತದೆ. ಆದರೆ ಕಷ್ಟ ಇಲ್ಲ, ಪ್ರಯತ್ನ ಪಟ್ಟರೆ ಆಗ್ತದೆ. ಸೊ ಹೆಚ್ಚು ಹೆಚ್ಚು ಜಪ ಮಾಡಿ. ಯಾರು ಜಪ ಮಾಡ್ತಿಲ್ಲ, ಹೊಸದಾಗಿ ಬಂದಿದ್ದೀರಾ, ಅವರು ಕನಿಷ್ಠ 1 ಮಾಲೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಪ್ರತಿದಿನ 1 ಮಾಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಸರಳವಾದಂಥ ಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಕಲಿಯುಗದ ತಾರಕ ಮಹಾಮಂತ್ರ. ವಿಶ್ವಗುರು ಶಿಲ ಪ್ರಭುಪಾದ ಕೀ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ.